ನಮ್ಮ MMB ಯೂಟ್ಯೂಬ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಪ್ರತಿಯೊಬ್ಬರು ರೈತರು ನೋಡಲಿ. ತುಂಬ ಉಪಯುಕ್ತವಾದ ವಿಡಿಯೋಗಳನ್ನು ನಾವು ಕೊಟ್ಟಿದ್ದೀವಿ. ಅದು ಇವಾಗ ಏನು ಅಡ್ವಾಂಟೇಜ್ ಆಗಿದೆ ನಮಗೆ, ಮಣ್ಣಲ್ಲಿರೋ ಹುಡಿ ಮತ್ತೆ ಅದು ಮೈಕ್ರೋನ್ಯೂಟ್ರಿಯೆಂಟು ಕಂಟಿನ್ಯೂ ಆಗಿದೆ ಸರ್. ನೀವು ನೋಡಿ ಇಲ್ಲಿ ಬೇಕಾದ್ರೆ ಹುಡಿ ಆಗಿದೆ ನೋಡಿ ಮಣ್ಣು. ಇಲ್ಲಿ ರೂಟ್ ಸಿಸ್ಟಮ್ ನೋಡಿ ಸರ್, ಗೊತ್ತಾಗುತ್ತೆ ನೋಡಿ. ಟೊಮಾಟೊ ಬಿಟ್ಟಿರೋದ್ರಿಂದ ನಮಗೆ ಫರ್ಟಿಲಿಟಿ ಕಂಟಿನ್ಯೂ ಆಗಿದೆ. ಇಲ್ಲಿ ನೋಡಿ ಬೇರೆಲ್ಲ ಮೇಲೆ ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ. ಈ ತರ ಆಗುತ್ತೆ. ಮತ್ತೆ ನಾವು ಟೊಮಾಟೊ ಆದ್ಮೇಲೆ ಮತ್ತೆ ಸೌತೆಕಾಯಿ, ಹೀರೆಕಾಯಿಗೆ 1 ರಿಂದ 5 ಕಂಟಿನ್ಯೂ ಮಾಡ್ತಾ ಇದ್ವಿ. 100% ಆರ್ಗ್ಯಾನಿಕ್ ಆಯ್ತು. ಮತ್ತೆ ಊಜಿ ಮತ್ತೆ ಲಿಫ್ಟ್ ಮೈನರ್ಗೆ ಅಂಟರು ಯಾವಾಗ MME ಪ್ರಾಡಕ್ಟ್ ಅವ್ರದ್ದು ಗೇರ್ ಸಿಸ್ಟಮ್ ಮತ್ತೆ ಅವ್ರ ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಅವ್ರ ಪ್ರಾಡಕ್ಟ್ ತಗೊಂಡಾಗ್ಲಿಂದ ನಮ್ಗೆ ತುಂಬಾ ಖರ್ಚು ಉಳಿತಾಯ ಆಗಿದೆ. ಯಾವ ರೀತಿ ಆಗಿದೆ ಅಂದ್ರೆ, ನಾವು ಒಂದು ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾದ್ರೆ 200 ಲೀಟರ್ ನೀರಿಗೆ 2000 ರೂಪಾಯಿ 3000 ರೂಪಾಯಿ ಬೇಕಾಗುತ್ತೆ. ಮತ್ತೆ ಫರ್ಟಿಲೈಸರ್ ಬೇರೆ ಕೊಡ್ಬೇಕು. ರೋಗ ಬಂದ್ರೆ ಫರ್ಟಿಲೈಸರ್ ಇಂದ ತುಂಬಾ ರೋಗ, ಬೂದಿ ರೋಗ ಜಾಸ್ತಿ ಆಗುತ್ತೆ, ಡೌನಿಂಗ್ ಜಾಸ್ತಿ ಆಗುತ್ತೆ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಷ್ಟೇ ಮಳೆ ಬರ್ಲಿ, ಎಷ್ಟೇ ವಾತಾವರಣದಲ್ಲಿ ಡಿಫ್ರೆನ್ಸ್ ಇರ್ಲಿ, ಯಾವುದೇ ದುಷ್ಪರಿಣಾಮಗಳಿಲ್ಲ. ಅದು ಆ ತರ ಇದೆ ಕ್ವಾಲಿಟಿ ಅವರ ಔಷಧಿ. ಮೇಯ್ನ್ ನಮ್ಗೆ ಬಂದಿರೋ ಅಡ್ವಾಂಟೇಜ್ ಏನಂದ್ರೆ, ಇವರು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ 10,000 ದಿಂದ 15,000 ರೂಪಾಯಿಗೆ 1 ಎಕರೆ ಬೆಳೆ ತಗೊಳ್ತಾ ಇದ್ವಿ. ತುಂಬಾ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತೇನು ಈ ಸೌತೆಕಾಯಿ ನೋಡ್ತಾ ಇದ್ದೀವೋ, ಇದು ಆರ್ಗ್ಯಾನಿಕ್ ಸೌತೆಕಾಯಿ. ಆರ್ಗ್ಯಾನಿಕ್ ಸೌತೆಕಾಯಿ ಹೆಂಗಂದ್ರೆ, ನಾವು ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಅಂತ ಕಂಪನಿಯಿಂದ ಪ್ರಾಡಕ್ಟ್ ಏನು ಕೊಡ್ತಾ ಇದ್ದೀವಿ, ಅದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಸೌತೆಕಾಯಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಇದು ಫಾರ್ಮರ್ ಬೆಳೆದಿದ್ದಾರೆ. ಅದಕ್ಕೆ ಇದು ನೋಡಿ, ಸ್ಟ್ರೆಂತ್ ಅಷ್ಟೇ ನೋಡಿ ಯಾವ ತರ ಇದೆ ಅಂದ್ರೆ, ನೋಡಿ ಇದು ಅಷ್ಟೇ ಗಟ್ಟಿ ಅಷ್ಟೇ. ಹಾಗೆ ಮಾರ್ಕೆಟ್ಗೆ ಇದು ತಡೆಯುತ್ತೆ ಮತ್ತೆ ಇದು ತಗೊಂಡೋಗಿ ತಿಂದವರು ಅಷ್ಟೇ ಸೇಫ್ ಆಗಿರ್ತಾರೆ. ಇದು ಯಾವ ತರ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ನಾವು ತಿಳಿಸ್ತೀವಿ ಈಗ. ಹಾಗೆ ಹೀರೆಕಾಯಿ ಇದೆ, ಸೋರೆಕಾಯಿ ಇದೆ. ಈ ಆರ್ಗ್ಯಾನಿಕ್ ಇಂದ ತುಂಬಾ ಅನುಕೂಲ ಇದೆ ರೈತರಿಗೆ ಅನ್ನೋದನ್ನ ನಾವೀಗ ಪ್ರೂವ್ ಮಾಡಿದ್ದೀವಿ. ಈ ರೈತರು ಸುಮಾರು 4 ರಿಂದ 5 ವರ್ಷಗಳಿಂದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಟೊಮೊಟೊದೂ ಈ ತೋಟದಲ್ಲಿ ವಿಡಿಯೋ ಮಾಡಿದ್ದೀವಿ. ಹಾಗೆ ಬನ್ನಿ ನೋಡಿ, ಪ್ರಾಡಕ್ಟ್ ಎನಿ ಟೈಮ್ ಅವರು ತಂದಿಟ್ಕೊಳ್ತಾರೆ ನೋಡಿ. ಇದು ರಿಚಿಲ್ಡ್ ಅಂತ, ಇದು ನೋಡಿ ಗೇಟು. ಎನಿ ಟೈಮ್ ಅವರು ಕ್ಯಾನ್ಸ್ ಬಾಕ್ಸಸ್ ತಂದಿಡ್ತಾರೆ. ಇದು ನೋಡಿ, ಇದು ಗೇರ್ 4. ಇದೆಲ್ಲ ಬಾಕ್ಸಸ್ ಅವರು ತಂದಿಡ್ತಾರೆ ನೋಡಿ. ಇದು ಗೇರ್ 1. ಇವರು ಇದು ಸತತವಾಗಿ ಬಳಸೋದ್ರಿಂದ ನೆಲನು ಹಿಂಗ್ ಬಂದಿದೆ. ನೆಲ ಯಾವ ತರ ಇದೆ ನೋಡಿ, ಕಾಯಿ ಯಾವ ತರ ಶೈನಿಂಗು, ಕಲರ್, ಕ್ವಾಲಿಟಿ. ಊಜಿ ಇಲ್ಲ, ಮೇನ್ ಊಜಿ ನೋಡಿ. ಈ ತರ ಊಜಿ ಬರುತ್ತೆ ಕಾಯಿಗೆ ನೋಡಿ, ಈ ತರ ಊಜಿ ಬರುತ್ತೆ. ಇದು ತುಂಬಾ ಕಡಿಮೆ, ಒಂದು 5% ಇರ್ಬೇಕಷ್ಟೇ. ಇದರಲ್ಲಿ 5% ಕೂಡ ಇಲ್ಲ. ಈಗ ಕೆಲವೊಂದು ತೋಟದಲ್ಲಿ 50% ಬರ್ತಾ ಇದೆ ಇದು ಊಜಿ. ಕೆಮಿಕಲ್, ಯಾವುದೇ ಒಂದು ಕೆಮಿಕಲ್ ಮಾಡಿದ್ರೇನು ಕಂಟ್ರೋಲ್ ಆಗ್ತಾ ಇಲ್ಲ. ಅದರಿಂದ MMB ಕಂಪ್ನಿ ಅಂಟರು ಯೂಸ್ ಮಾಡಿದ್ದಾರೆ ಇವರು. ಇದನ್ನೆಲ್ಲ ನೋಡಿ, ಇಲ್ಲಿ ಕ್ಯಾನ್ಸ್ ಬಾಳ್ಸಿದ್ದಾರೆ ನೋಡಿ.
ನೋಡಿ ಇದು ಕ್ಯಾನ್. ಇದು ಕ್ಯಾನ್ಸ್ ಬಳಸಿದ್ದಾರೆ. ಈಗ ನಮ್ಮ MMB ಯೂಟ್ಯೂಬ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ, ಪ್ರತಿಯೊಬ್ಬ ರೈತರು ನೋಡಲಿ. ತುಂಬ ಉಪಯುಕ್ತವಾದ ವಿಡಿಯೋಗಳನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಬಾಬುದು ಸುಮಾರು ವಿಡಿಯೋಗಳಿದೆ, 3-4 ವರ್ಷದಿಂದ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋಗಳಿದೆ. ಇವರು ಸತತವಾಗಿ ಬಳಸ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟ್ನ. ಸತತವಾಗಿ ಬಳಸೋದ್ರಿಂದ ಏನು ಅನುಕೂಲ ಅಂದರೆ ಪ್ಲಾಂಟ್ ಸಸ್ಟೇನ್ ಆಗುತ್ತೆ, ಪ್ರತಿಯೊಂದು ಕ್ರಾಪನು ಅವ್ರಿಗೆ ಕೈಗೆ ಬರುತ್ತೆ. ರೇಟ್ ಇಲ್ದಿದ್ರೇನು ರೈತರಿಗೆ ಕಾಸಾಗುತ್ತೆ, ದುಡ್ಡು ಮಾಡ್ಕೊಬೋದು ಅವರು. ಅದರಿಂದ ಈ ಆರ್ಗಾನಿಕ್ ಮತ್ತು ಇನ್ಆರ್ಗಾನಿಕ್ ಎರಡು ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮಾಡೋದ್ರಿಂದ ಏನು ಬೆನಿಫಿಟ್ಟು. ಹಾಗೆ ಇವರು ಮಲ್ಟಿ ಕ್ರಾಪ್ ಬೆಳೆದಿದ್ದಾರೆ. ಈ ಕಡೆ ಸೌತೆಕಾಯಿ ತೋರಿಸಿದ್ದು, ಇದು ಸೌತೆಕಾಯಿ, ಇದು ಹೀರೆಕಾಯಿ. ಒಂದು ಲೈನ್ ಹೀರೆಕಾಯಿ ಹಾಕಿದರೆ, ಒಂದು ಲೈನ್ ಸೌತೆಕಾಯಿ ಹಾಕಿದ್ದಾರೆ. ಇದರಿಂದ ಏನು ಅನುಕೂಲ. ಮತ್ತೆ ಈ ಕಡೆ ಸೌತೆಕಾಯಿ ಇದೆ, ಈ ಕಡೆ ಹೀರೆಕಾಯಿ ಇದೆ. ಇದು ಮಲ್ಟಿ ಕ್ರಾಪ್ ಅಂತ ಬೆಳೆದಿದ್ದಾರೆ ಇವರು. ಆ ಮಲ್ಟಿ ಕ್ರಾಪ್ ಇಂದ ಏನು ಅನುಕೂಲ, ಇದು ಬೇಗ ಆಗ್ಬಿಡುತ್ತೆ. ಮತ್ತೆ ಈಗ ಫಾರ್ಮರ್ಸ್ ಒಪಿನಿಯನ್ ತಿಳ್ಕೊಳ್ಳೋಣ. ಮತ್ತೆ ನಮ್ಮ ಸತತವಾಗಿ 4-5 ವರ್ಷದಿಂದ ನಮ್ಮ ಆರ್ಗಾನಿಕ್ MMB ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಫರ್ಟಿಲೈಸರ್ ಮಾಡ್ತಾ ಇದ್ದಾರೆ. ಕಡಿಮೆ ಪೆಸ್ಟಿಸೈಡ್ಸ್, ಕಡಿಮೆ ಔಷಧಿಗಳನ್ನು ಬಳಸ್ತಾ ಇದ್ದಾರೆ. ಆದ್ರಿಂದ ರೈತರಿಗೆ ಏನು ಅನುಕೂಲ, ಯಾವ ತರ ದುಡ್ಡು ಉಳಿಸ್ಬೋದು, ಯಾವ ತರ ದುಡ್ಡು ಮಾಡ್ಬೋದು ಅನ್ನೋದನ್ನ ವಿಚಾರದಲ್ಲಿ ನಮ್ಮ ಬಾಬು ಅವರು ತಿಳಿಸ್ತಾರೆ. ನಮಸ್ಕಾರ, ಹೇಳಿ ಸರ್. ನಮ್ಮ ಬಾಬು ರೆಡ್ಡಿ ಅಂತ ನಮ್ಮ ಹೆಸರು. ನಮ್ದು ಇಲ್ಲಿ ವರ್ತೂರ್ ಹತ್ರ ಸೊರಣ್ಸೆ. ನಾವು ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಿದ್ವಿ. ಫುಲ್ ಎಲ್ಲಾ ತೋಟಕ್ಕೂ ಟೊಮೊಟೊ ನಾಟಿ ಮಾಡಿದ್ವಿ. ಸಾಹೋ ಟೊಮೊಟೊ ಬೆಳೆ ಹಾಕಿದ್ವಿ. ಅದು ಏಪ್ರಿಲ್ ನಾಟಿ ಮಾಡಿ ಜುಲೈ ಆಗಸ್ಟ್ ತಿಂಗಳಿಗೆಲ್ಲ ಕೊನೆ ಆಗೋಯ್ತು ಎಲ್ಲ ಬ್ಯಾಚು. ಇದರಲ್ಲಿ ಜುಲೈ ಖಾಲಿ ಆಯ್ತು. ನಾವೇನ್ ಮಾಡಿದ್ವಿ, ಅದೇ ಪೇಪರ್ಗೆ ಅದೇ ಬೆಡ್ಗೆ ಒಂದು 5-5.5 ಅಡಿ ಟೊಮೊಟೊ ಮಾಡಿದ್ವಿ. ಅವಾಗ ಏನಾಗುತ್ತೆ, ಒಂದ್ ಲೈನ್ ಸೌತೆಕಾಯಿ, ಒಂದ್ ಲೈನ್ ಹೀರೆಕಾಯಿ ಮಾಡಿದ್ವಿ. ಹೀರೆಕಾಯಿಗೆ 11 ಅಡಿ ಡಿಸ್ಟೆನ್ಸ್ ಬೇಕಾಗುತ್ತೆ. ಅದೇನಾಗುತ್ತೆ, ಹೀರೆಕಾಯಿ ಕಾಯಿ ಬರೋಷ್ಟೊತ್ತಿಗೆ ಸೌತೆಕಾಯಿ ಖಾಲಿ ಆಗುತ್ತೆ. ಮಧ್ಯದಲ್ಲಿ ಬೆಡ್ ವೇಸ್ಟ್ ಮಾಡೋದಂತ. ಹೀರೆಕಾಯಿಗೂ ಸೌತೆಕಾಯಿಗೆ ಎಷ್ಟು ಅಡಿ ಡಿಫ್ರೆನ್ಸ್ ಇದೆ? 5.5 ಅಡಿ ಇದೆ. 5.5. ಮತ್ತೆ ಆ ಕಡೆ ಒಂದ್ ಲೈನು ಹೀರೆಕಾಯಿ ಇದೆ 5.5. ಅಲ್ಲಿಗೆ 11 ಅಡಿ ಆಯ್ತು. ಇದು ತೆಗೆದು ಬಿಟ್ರೆ 11 ಅಡಿ. 11 ಕೊಯ್ಲಾಗಿದೆ ಸೌತೆಕಾಯಿ. ಇನ್ನೊಂದ್ 4-5 ಕೊಯ್ಲಾದ್ಮೇಲೆ ಸೌತೆಕಾಯಿ ಖಾಲಿ ಆಗುತ್ತೆ. ಸೌತೆಕಾಯಿ ಬಳಿ ಎಲ್ಲ ಕ್ಲೀನ್ ಆಗಿ ತೆಗೆದ್ರೆ ಅದಕ್ಕೆ ಗಾಳಿ, ವಾತಾವರಣ ಮತ್ತೆ ಬೆಳಕು ಬೇಕಾದಷ್ಟು ಸಿಗುತ್ತೆ. ಹಾಗೆ ಹೀರೆಕಾಯಿ ನೋಡಿ ಎಷ್ಟು ಉದ್ದ ಬಂದಿದೆ. ಚೆನ್ನಾಗಿ ಬಂತು. ಮತ್ತೆ ಯಾವ ತರ ನಿಮ್ಗೆ ದುಡ್ಡು ಉಳಿತಾಯ ಆಗುತ್ತೆ? ನೀವು ಮೊದಲು ಗೊಬ್ಬರ, ಪೆಸ್ಟಿಸೈಡ್ಸ್ ಯಥೇಚ್ಛವಾಗಿ ಬಳಸೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಹೇಳಿ ಸರ್ ನೀವು. ಸರ್, ನಮ್ಗೆ ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ, ಟೊಮೊಟೊ ಬೆಳೆ ಮಾಡಿದಾಗ ಗೇರ್ 1 ಇಂದ ಗೇರ್ 5 ವರೆಗೂ 2 ಸರಿ ಕೊಟ್ಟಿದ್ವಿ. ಒಂದೊಂದು ವಾರಕ್ಕೆ ಒಂದೊಂದು ಗೇರ್ ತರ 10, 1, 2, 3, 5 ಮತ್ತೆ 1, 2, 3, 5 10 ಕ್ಯಾನ್ ಕೊಟ್ಟಿದ್ವಿ. ಅದು ಇವಾಗ ಏನು ಅಡ್ವಾಂಟೇಜ್ ಆಗಿದೆ ನಮ್ಗೆ, ಮಣ್ಣಲ್ಲಿರೋ ಹುಡಿ ಮತ್ತೆ ಅದು ಮೈಕ್ರೋನ್ಯೂಟ್ರಿಯೆಂಟ್ ಕಂಟಿನ್ಯೂ ಆಗಿದೆ ಸರ್. ನೀವು ನೋಡಿ, ಇಲ್ಲಿ ಬೇಕಾದ್ರೆ ಹುಡಿ ಆಗಿದೆ ನೋಡಿ ಮಣ್ಣು. ರೂಟ್ ಸಿಸ್ಟಮ್ ನೋಡಿ ಸರ್, ಗೊತ್ತಾಗುತ್ತೆ ನೋಡಿ. ಟೊಮಾಟೊ ಬಿಟ್ಟಿರೋದ್ರಿಂದ ನಮ್ಗೆ ಫರ್ಟಿಲಿಟಿ ಕಂಟಿನ್ಯೂ ಆಗಿದೆ. ಇಲ್ಲಿ ನೋಡಿ, ಬೇರೆಲ್ಲ ಮೇಲೆ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ, ಈ ತರ ಆಗುತ್ತೆ. ಮತ್ತೆ ನಾವು ಟೊಮಾಟೊ ಆದ್ಮೇಲೆ ಮತ್ತೆ ಸೌತೆಕಾಯಿ, ಹೀರೆಕಾಯಿಗೆ 1-5 ಕಂಟಿನ್ಯೂ ಮಾಡ್ತಾ ಇದ್ವಿ. ಅದು 100% ಆರ್ಗ್ಯಾನಿಕ್ ಆಯ್ತು. ಮತ್ತೆ ಊಜಿ ಮತ್ತೆ ಲಿಫ್ಟ್ ಮೈನರ್ಗೆ ಅಂಟರು ಸುಪ್ರೀಂ. ಮತ್ತೆ ಖರ್ಚು ಎಷ್ಟು ನಿಮ್ಗೆ ಕಡಿಮೆ ಆಗಿದೆ ತಿಳಿಸಿ. ಖರ್ಚು ಕಡಿಮೆನೆ ಸರ್, ಅಷ್ಟೊಂದು ಖರ್ಚೇನು ಮಾಡಿಲ್ಲ ನಾವು. ಹೀರೆಕಾಯಿ, ಸೌತೆಕಾಯಿಗೆ ಗೇರ್ 1ರಿಂದ 3 ಗೇರ್ ಬಿಟ್ಟಿದ್ದೀವಿ ನಾವು. ಟೊಮೊಟೊ ಬಿಟ್ಟಿರೋದ್ರಿಂದ ಅದು ಮತ್ತೆ ರಿಫರ್ಟಿಲಿಟಿ ಆಗಿದೆ ಹೀರೆಕಾಯಿ ಮತ್ತೆ ಸೌತೆಕಾಯಿಗೆ. ಮತ್ತೆ ಹೀರೆಕಾಯಿ ನಾಟಿ ಮಾಡಿದ 15 ದಿನ ಗೇರ್ 1 ಬಿಟ್ಟಿದ್ದೀವಿ. ಗೇರ್ 1 ಬಿಟ್ಟಾದ್ಮೇಲೆ 99 ಒಂದು 2 kg ಕೊಟ್ಟಿದ್ದೀವಿ ಅಷ್ಟೇ. ಆಮೇಲೆ ಗೇರ್ 2 ಬಿಟ್ಟಿದ್ವಿ. ಮೇಯ್ನು ಊಜಿ ಮತ್ತೆ ರಂಗೋಲಿ ಒಳಗೆ ಅಂಟರು ಸುಪ್ರೀಂ 100% ರಿಸಲ್ಟ್ ಸರ್. ಇವಾಗ ರೈತರು ಏನಾಗ್ಬಿಟ್ಟಿದೆ, ಮಾರ್ಕೆಟ್ ಅಲ್ಲಿ ಅರ್ಧ ಕಾಯಿ ಊಜಿಯಿಂದ ಕ್ವಾಲಿಟಿ ಬರ್ತಾ ಇದೆ. ಕ್ವಾಲಿಟಿ ಇಲ್ಲ ಅಂದ್ರೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಕಳುಪು ಜಾಸ್ತಿ ಹೋಗ್ತಾ ಇದೆ.
ನಮ್ಗೆ ಅಂಟರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಪಾಲಿನೇಷನ್ ಚೆನ್ನಾಗುತ್ತೆ. ಹೇಗ್ ಪಾಲಿನೇಷನ್ ಆಗುತ್ತೆ ಅಂದ್ರೆ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಜೇನುಹುಳ ಇದೆ. ಅಂಟರ್ ಸ್ಪ್ರೇ ಮಾಡೋದ್ರಿಂದ ಜೇನುಹುಳಗೆ ಯಾವುದೇ ಹಾನಿ ಆಗೋದಿಲ್ಲ. ನೋಡಿ ಇಲ್ಲಿ ಜೇನುಹುಳ ಇಲ್ಲಿ ಓಡಾಡ್ತಾ ಇದೆ ನೋಡಿ. ಹಾ, ಸಿಕ್ಕಾಪಟ್ಟೆ ಜೇನುಹುಳ ಇದೆ ನೋಡಿ. ಬೇರೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಊಜಿ ಸಾಯಿಸೋದಕ್ಕೆ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡಿ ಜೇನುಹುಳನು ಸಾಯಿಸ್ತಾ ಇದ್ದಾರೆ. ಹ್ಮ್, ಅದರಿಂದ ನಮ್ಗೆ ಪಾಲಿನೇಷನ್ ಚೆನ್ನಾಗ್ ಆಗ್ತದೆ. ಅಂಟರಿಂದ ಪಾಲಿನೇಷನ್ ಆಗುತ್ತೆ, ಊಜಿ ಕಂಟ್ರೋಲ್ ಆಗುತ್ತೆ, ಗೆರೆ ಹುಳ ಎಲ್ಲ ಕಂಟ್ರೋಲ್ ಆಗುತ್ತೆ. ಹಾಗೆ ರೈತರಿಗೆ ನೋಡಿ ತಿಳಿಸ್ಬೇಕಾದ್ರೆ ನೋಡಿ ಎಲೆ ಯಾವ ತರ ಬಂದಿದೆ ನೋಡಿ, ಮಂದ ಮತ್ತೆ ಕಾಯಿ ಅಷ್ಟೇ ನೋಡಿ ಯಾವ ತರ ನೋಡಿ. ಇದು ತೋರಿಸಿ, ಇದು ಈ ತರ ಬರುತ್ತೆ, ಕ್ವಾಲಿಟಿ ಇದೆ ಸರ್, ಕ್ವಾಲಿಟಿ ಇದೆ. ಆಮೇಲೆ ನಿಮ್ ಖರ್ಚು ಯಾವ ತರ ಉಳಿತೆ ಹೇಳಿ ರೈತರಿಗೆ? ಖರ್ಚು ಯಾವ ತರ ಅಂದ್ರೆ ಸರ್ ಕಡಿಮೆ ಸರ್. ಸೇಮ್ ಟೊಮೊಟೊ ಮಾಡಿರೋ ಬೆಡ್ ಇಂದ ನಾವು ಹೀರೆಕಾಯಿ ಸೌತೆಕಾಯಿ ಇದೀವಿ. ಮಲ್ಚಿಂಗ್ ಪೇಪರ್ ಕಾಸ್ಟ್ ಇಲ್ಲ, ಡ್ರಿಪ್ ಮಾಡಿರೋ ಪೈಪು ಅದೇ, ಟೊಮೊಟೊದು ಬೆಡ್ ಮಾಡಿರೋದು ಅದೇ. ನಾವು ಬೀಜ ಮತ್ತೆ ಸ್ವಲ್ಪ ಗೇರು 1 ಇಂದ 5 ಮತ್ತೆ ಅಂಟರು ಸುಪ್ರೀಂ. 1 ಎಕರೆಗೆ 4-5 ಗೇರಿಂದ 5,000 ರೂಪಾಯಿಗೆ ಹೀರೆಕಾಯಿನೂ ಬರುತ್ತೆ, ಸೌತೆಕಾಯಿನೂ ಬರುತ್ತೆ, ಮತ್ತೆ ಅಂಟರು ಸುಪ್ರೀಮ್ 3 ಸ್ಪ್ರೇ ಕೊಟ್ಟಿದೀವಿ ಸರ್ ಅಷ್ಟೇ. ಎಲ್ಲ 10,000 ರೂಪಾಯಿ 1 ಎಕರೆ ಬೆಳೆ ಮಾಡ್ಕೊಂಡಿದೀವಿ ಸರ್. ಎಲ್ಲ ಸರಿ ನೋಡಿ ರೈತರೆ, ನಾವು ನಾಗೇಶ್ ಸರ್ ಅವರ ಅಭಿಪ್ರಾಯ ತಿಳ್ಕೊಂಡು ಯಾವಾಗ MME ಪ್ರಾಡಕ್ಟ್ ಅವ್ರದ್ದು ಗೇರ್ ಸಿಸ್ಟಮ್ ಮತ್ತೆ ಅವ್ರ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಅವ್ರ ಪ್ರಾಡಕ್ಟ್ ತಗೊಂಡಾಗ್ಲಿಂದ ನಮ್ಗೆ ತುಂಬಾ ಖರ್ಚು ಉಳಿತಾಯ ಆಗಿದೆ. ಯಾವ ರೀತಿ ಆಗಿದೆ ಅಂದ್ರೆ, ನಾವು ಒಂದು ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾದ್ರೆ 200 ಲೀಟರ್ ನೀರಿಗೆ 2,000 ರೂಪಾಯಿ 3,000 ರೂಪಾಯಿ ಬೇಕಾಗುತ್ತೆ. ಮತ್ತೆ ಫರ್ಟಿಲೈಸರ್ ಬೇರೆ ಕೊಡ್ಬೇಕು. ರೋಗ ಬಂದ್ರೆ ಫರ್ಟಿಲೈಸರ್ ಇಂದ ತುಂಬಾ ರೋಗ, ಬೂದಿ ರೋಗ ಜಾಸ್ತಿ ಆಗುತ್ತೆ, ಡೌನಿಂಗ್ ಜಾಸ್ತಿ ಆಗುತ್ತೆ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಷ್ಟೇ ಮಳೆ ಬರ್ಲಿ, ಎಷ್ಟೇ ವಾತಾವರಣದಲ್ಲಿ ಡಿಫ್ರೆನ್ಸ್ ಇರ್ಲಿ, ಯಾವುದೇ ದುಷ್ಪರಿಣಾಮಗಳಿಲ್ಲ. ಅದು ಆ ತರ ಇದೆ ಕ್ವಾಲಿಟಿ ಅವರ ಔಷಧಿ. ಮೇಯ್ನ್ ನಮ್ಗೆ ಬಂದಿರೋ ಅಡ್ವಾಂಟೇಜ್ ಏನಂದ್ರೆ, ಇವರು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ 10,000ದಿಂದ 15,000 ರೂಪಾಯಿಗೆ 1 ಎಕರೆ ಬೆಳೆ ತಗೊಳ್ತಾ ಇದ್ವಿ. ತುಂಬಾ ಸಂತೋಷವಾಗಿ ಹೇಳ್ತೇನೆ. ಅದು ಈಗ ನೋಡಿ ರೈತರಿಗೆ ಈಗ 30-40 ಸಾವಿರ ಖರ್ಚು ಮಾಡಿದ್ರೂ ಬೆಳೆ ಕೈಗೆ ಬರೋದು ಗ್ಯಾರಂಟಿ ಇಲ್ಲ. ಈಗ ವೆದರ್ ಪ್ರಾಬ್ಲಮ್ ಇದೆ, ಮಳೆಗಳು ಮತ್ತೆ ಊಜಿ ಪ್ರಾಬ್ಲಮ್, ಪೆಸ್ಟ್ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ ಇಂದ ನಮ್ಮ ಕಂಪ್ನಿಯಲ್ಲಿ ಸೊಲ್ಯೂಷನ್ ಇದೆ. ಬಾಬ್ ತರ ಪ್ರತಿಯೊಬ್ರು ಉಪಯೋಗಿಸ್ಕೊಂಡಿದ್ದಾರೆ. ತುಂಬಾ ಜನ ಚೆನ್ನಾಗೂ ಆಗಿದ್ದಾರೆ. ತುಂಬಾ ಬೇಡಿಕೆ ಇದೆ ನಮ್ಮ ಈ ಗೇರ್ ಸಿಸ್ಟಮ್ ಪ್ರಾಡಕ್ಟ್ಗೆ, ತುಂಬಾ ಬೇಡಿಕೆ ಇದೆ. ನಾವು ಯಾಕಂದ್ರೆ ನಮ್ಮ ಹತ್ರದಲ್ಲಿರೋದ್ರಿಂದ ಇದನ್ನ ಪದೇ ಇಲ್ಲೇ ವಿಡಿಯೋ ಮಾಡ್ತೀವಿ. ನಾವು ತುಂಬಾ ದೂರ ಹೋಗೋಕ್ಕಾಗೋದಿಲ್ಲ, ಅದರಿಂದ ಇಲ್ಲೇ ಹತ್ರದಲ್ಲಿರೋದ್ರಿಂದ ಪದೇ ವಿಡಿಯೋಗಳು ಕೊಡ್ತಾ ಇದೀವಿ ಇವ್ರದ್ದೇ. ದಯವಿಟ್ಟು ಪ್ರತಿಯೊಬ್ಬರು ಯೂಸ್ ಮಾಡಿ, ರೈತರು ಸದುಪಯೋಗ ಪಡಿಸ್ಕೊಳ್ಳಿ, ಹೆಚ್ಚಿನ ಲಾಭ ಗಳಿಸ್ಲಿ. ಮತ್ತೆ ಆರ್ಗಾನಿಕ್ ಅಲ್ಲಿ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ಸಸ್ಟೈನಬಲ್ ಅಗ್ರಿಕಲ್ಚರ್ ಮುಖಾಂತರ ನಾವು ಹೋಗ್ಬೇಕು. ಮತ್ತೆ ಇವು ಇದೆಯಾ ನೋಡಿ, ಈ ಜೇನುಹುಳ ಕಾಪಟ್ಟೆ ಇದೆ. ಈ ಜೇನುಹುಳ ನೋಡಿ, ಇಲ್ಲಿದೆ ನೋಡಿ, ಹೋಗ ನೋಡಿ, ನೋಡಪ್ಪ ನೋಡು. ಈ ಜೇನುಹುಳ ಪರಾಗಸ್ಪರ್ಶಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಇದೆ ಜೇನುಹುಳಗಳು. ನೋಡಿ, ಡಿಸೀಸ್ ಕೂಡ ತುಂಬಾ ಕಡಿಮೆ. ಲೀಫ್ ಪ್ಲಾಸ್ಟಿಕ್ ತರ ಬರ್ತಾ ಇದೆ. ನೋಡಿ ರೈತರು, ಈಗ ಸೌತೆಕಾಯಿ ಬೆಳೆಯೋರು ಈ ವಿಡಿಯೋ ನೋಡ್ಬೇಕು ದಯವಿಟ್ಟು. ಯಾಕಂದ್ರೆ ಗಿಡ ಸಾಯೋದು ತುಂಬಾ ಪ್ರಾಬ್ಲಮ್ ಇದೆ. ಅದು ಕೂಡ ಆಗ್ತಾ ಇಲ್ಲ ಇದರಲ್ಲಿ. ನೋಡಿ, ಇಲ್ಲಿ 3 ಎಕರೆ ಸೌತೆಕಾಯಿ ಹಾಕಿದ್ದಾರೆ. ಒಂದೆಲೆ ಮಿನಿಮಮ್ ನೋಡಿ ಎಷ್ಟಾಗಲ ಇದೆ ಅಂತ ತೋರಿಸಿ. ಈ ಎಲೆನ ಪೋಷಕಾಂಶಗಳು ಸಮಗ್ರವಾಗಿ ಗಿಡಕ್ಕೆ ಸಿಕ್ಕಿದ್ರೆ ಈ ತರ ಆಗುತ್ತೆ. ಪ್ರತಿಯೊಂದು ಬೆಳೆನಲ್ಲೂ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಕೀಟನಾಶಕ ಮತ್ತೆ ರೋಗನಾಶಕಗಳ ನಿರ್ವಹಣೆಯಲ್ಲಿ ರೈತರು ಎಡುತ್ತಾ ಇದ್ದಾರೆ. ಅದೆಲ್ಲ ಮುಕ್ತಿ ಆಗ್ಬೇಕಂದ್ರೆ ಆರ್ಗಾನಿಕ್ ಕಡೆ ನಾವು ನೋಡ್ಬೇಕಾಗುತ್ತೆ. ದಯವಿಟ್ಟು ರೈತರು ನೋಡಿ, ಇದು ಎಷ್ಟೆಷ್ಟು ದಪ್ಪ ಬರ್ತಾ ಇದೆ ನೋಡಿ ಸುಳಿಗಳು. ಪ್ರತಿಯೊಂದು ಹಿಂಗೆ ತೋರಿಸಿ ನೋಡಿ ಹೆಂಗಿದೆ.
ಎಲ್ಲ ಗಿಡಗಳು ಒಂದೇ ಸಮನಾಗಿದೆ. ಹಾಗೆ ಇದು ಎಷ್ಟು ದಿನ ಆಗಿದೆ ಬಾಬಾ? 40 ದಿನ ಬೆಳೆ ಸರ್. 40 ದಿನಕ್ಕೆ ಆಲ್ರೆಡಿ ನೋಡಿ ಕ್ರಾಪ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ. ಯಾವುದು ವೆರೈಟಿ ಇದು? ಇದು ಈಸ್ಟ್ ವೆಸ್ಟ್ ನೋಡಿ ಎಲೆಗಳು ಈ ತರ ಇದೆ. ಬುಡ ನೋಡಿ ಯಾವ ತರ ಇದೆ ನೋಡಿ. ಬುಡನೂ ಅಷ್ಟೇ ಒಳ್ಳೆ. ಅದಕ್ಕೆ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ಸ್ನ ಸದುಪಯೋಗ ಪಡಿಸ್ಕೊಬೇಕು. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡ್ಕೊಬೇಕಂತ ನಮ್ಮ ಉದ್ದೇಶ.